ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೇಕ್ರಿ ಸ್ಟೈಲಲ್ಲಿ ನಾವು ಮಸಾಲ ಕಡಲೆಬೇಳೆ ಸ್ನ್ಯಾಕ್ಸ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕ್ರಿ ಸ್ಟೈಲಲ್ಲಿ ನಾವೆಲ್ಲ ಆಚೆಯಿಂದ ತಂದು ತಿಂದಿರ್ತೀವಿ. ಸೊ ಅದನ್ನು ಮನೆಯಲ್ಲಿ ಅದೇ ಟೇಸ್ಟ್ ಕೊಡುವಂತಹದನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದು ಸ್ನ್ಯಾಕ್ಸ್ ಬಂದು ನಮಗೆ ಈವ್ನಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಆಚೆ ಎಲ್ಲಾದರೂ ಹೋಗ್ತೀವಿ ಅಂದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿಕೊಂಡು ಇದನ್ನು ತಗೊಂಡೋಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇವಾಗ ನಾನು ಮೊದಲನೇದಾಗಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ಇಲ್ಲಿ ಸುಮಾರು ನಾನು ಒಂದು ಅರ್ಧ kg ಹಾಕೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಸೊ ಇದು ಕಡಲೆಬೇಳೆ. ಸೊ ಈ ಕಡಲೆಬೇಳೆನ ಇವಾಗ ನಾನು 8 hours ಅಂದರೆ ಹೋಲ್ ನೈಟು ಇದನ್ನು ನೆನೆ ಹಾಕಿದ್ದೀನಿ. ಸೊ ಬೆಳಿಗ್ಗೆ ನೋಡ್ತಾ ಇದ್ದೀರಲ್ಲ, ಸೊ 8 hour ಇದು ನೆನೆ ಹಾಕಿದ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಸೊ ಆವಾಗ ಕಡಲೆಬೇಳೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಎಷ್ಟು ನೆನೆಸ್ತೀವೋ ಅಷ್ಟು ಒಳ್ಳೆಯದು. ಇವಾಗ ನೋಡಿ, ಈಗ ನೆನೆಸಿರೋ ಅಂತಹ ನೀರನ್ನು ಎಲ್ಲ ತೆಗೆದು ಮತ್ತು ಒಂದೆರಡು ನೀರಲ್ಲಿ ತೊಳೆದು ನಾನು ತಂದು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಒಂದು ವೈಟ್ ಬಟ್ಟೆ ಮೇಲೆ ನಾನು, ಅಂದರೆ ಬಟ್ಟೆ ಯಾವುದಾದ್ರೂ ಆಯಿತು, ಓಕೆ, ಕಿಚನ್ಸ್ ಬಟ್ಟೆ ಇರುತ್ತಲ್ಲ, ಸೊ ಆ ಬಟ್ಟೆ ಮೇಲೆ ನಾವು ಇವಾಗ ಇದನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆನ ನೋಡಿ, ನೀರಿನ ಅಂಶ ಎಲ್ಲ ತೆಗೆದು ಸೊ ಬರೀ ಕಡಲೆಬೇಳೆನ ಮಾತ್ರ ನಾವು ಈಗ ಒಣ ಹಾಕಬೇಕು. ನೋಡ್ತಾ ಇದ್ರಲ್ಲ, ಇದರಲ್ಲಿ ಏನು ನೀರಿನ ಅಂಶ ಇರುತ್ತೋ ಸೊ ಅದು ಫುಲ್ಲು ಡ್ರೈ ಆಗಬೇಕು. ಸುಮಾರು ಒಂದು 2 hour ಇದನ್ನು ನಾನು ಒಣಗೋದಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಇವಾಗ ನಾನು ನೋಡಿ 2 hour ಆಗಿದೆ. ಸೊ ಕಡಲೆಬೇಳೆ ಎಲ್ಲ ಪೂರ್ತಿ ಒಣಗಿದೆ, ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಸೊ ಫ್ಯಾನ್ ಬಿಡೋದಾದರೆ 1 hour ಸಾಕಾಗುತ್ತೆ. ಸೊ ಇಲ್ಲ ಅಂದರೆ ನೀವು 2 hourನ ಹಾಗೆ ಒಣಗಕ್ಕೆ ಬಿಡಬೇಕು. ಸೊ ಇವಾಗ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ. ಮತ್ತು ಚಿಕ್ಕ ಪುಟಾಣಿ ಕಡಾಯಿ ಅಥವಾ ಪಾತ್ರೆ ಯಾವುದಾದ್ರೂ ಇದ್ದರೆ ಸೊ ಅದನ್ನ ಇಟ್ಕೊಳ್ಳಿ. ಆಗ ನಮಗೆ ಕಡಲೆಬೇಳೆನ ತಕ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ನೋಡಿ, ಇವಾಗ ಎಣ್ಣೆ ಕಾದಿದೆ, ನಾನು ಒಂದು ಹಾಕಿ ನೋಡ್ತಾ ಇದ್ದೀನಿ. ಸೊ ಈಗ ನಾನು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಹೀಗೆ ಈಗ ಅದು ಎಷ್ಟು ಬಬಲ್ಸ್ ಮೇಲೆ ಬರ್ತಾ ಇದೆಯಲ್ಲ, ಆ ಬಬಲ್ಸ್ ಎಲ್ಲ ಫುಲ್ ಟೋಟಲ್ ಆಗಿ ನಿಂತ್ಕೋಬೇಕು. ಸೊ ಆವಾಗ ಮಾತ್ರ ಕಡಲೆಬೇಳೆ ಕರೆಕ್ಟಾಗಿ ಬೆಂದಿದೆ ಅಂತ. ಅದು ಸೌಂಡ್ ಬರ್ತಾ ಇರಬೇಕು, ಕರುಮ್ ಕರುಮ್ ಅಂತ. ಸೊ ಆ ಥರ ಬೇಯಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಆ ಥರ ಪೂರ್ತಿ ಕಮ್ಮಿ ಆಗಬೇಕು. ಕಮ್ಮಿ ಆದ ನಂತರ ಇದು ಕಡಲೆಬೇಳೆ ಕರೆಕ್ಟಾಗಿ ಬೆಂದಿದೆ ಅಂತ. ಸೊ ಇವಾಗ ಆಗಿದೆ ಆಲ್ಮೋಸ್ಟ್ ಅಲ್ಲೋ. ನಾನು ಇದನ್ನು ಈಗ ತೆಗಿತೀನಿ. ಸೊ ನೋಡಿ, ಈಗ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆಯಲ್ಲ, ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಸೊ ಆವಾಗ ನಾವು ಇದನ್ನು ತಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈಗ ತೆಗೆದಿಟ್ಕೊಳ್ಳೋಣ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಬೆಸ್ಟು, ಏಕೆಂದರೆ ಎಣ್ಣೆ ಅಂಶ ಏನಿರುತ್ತೋ ಸೊ ಅದೆಲ್ಲ ಫುಲ್ ಡ್ರೈ ಆಗುತ್ತೆ. ಓಕೆ ನೋಡಿ, ಈಗ ನಾನು ತೆಗೆದಿಟ್ಕೋತಾ ಇದ್ದೀನಿ ಒಂದು ತಟ್ಟೆಗೆ. ಈಗ ಮತ್ತೆ ಈಗ ಇರೋದನ್ನು ಕೂಡ ನಾನು ಹೀಗೆ ಡೀಪ್ ಫ್ರೈ ಮಾಡ್ಕೋತೀನಿ ಎಣ್ಣೆಯಲ್ಲಿ. ಓಕೆ ನೋಡಿ, ಕಡಲೆಬೇಳೆನ ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಸೊ ಸ್ನ್ಯಾಕ್ಸಿಗೆ ಇದನ್ನು ನಾವು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹಾಗೆ ನಮಗೂ ಕೂಡ ಈಗ ಮಳೆಗಾಲ ಇರೋದ್ರಿಂದ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡಿ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಸುಮಾರು ಒಂದು 15 daysವರೆಗೂ ನಾವು ಕೂಡ ಸ್ಟೋರ್ ಮಾಡ್ಬೋದು ಇದನ್ನು. ನೋಡಿ, ಇವಾಗ ನಾನೆಲ್ಲ ಫ್ರೈ ಮಾಡಿರೋದನ್ನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಓಕೆ, ಆಯಿಲೆಲ್ಲ ಈಗ ಹೋಗಿದೆ. ನಾನು ಇವಾಗ ಇದಕ್ಕೆ ಅಚ್ಕಾರದ ಪುಡಿ 1 ಸ್ಪೂನ್ ಆಗೋಷ್ಟು ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಇಷ್ಟನ್ನು ಕೂಡ ನಾನು ಹಾಕಿ ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಓಕೆ, ಫೈನಲಾಗಿ ಚನಾ ದಾಲ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಕಡಲೆಬೇಳೆ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಹಾಗೆ ನಾನು ಮೂಂಗ್ ದಾಲ್ ರೆಸಿಪಿ ಕೂಡ ಹಾಕಿದ್ದೀನಿ, ನೀವು ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮೀಟ್ ಮಾಡ್ತೀನಿ ಅನ್ನೋದ್ರ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು.